ಈ ಕ್ಲಬ್ಬಿನ 60ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ 24-25ರಲ್ಲಿ ಮುಖ್ಯವಾಗಿ ಜನವರಿ 19ರಲ್ಲಿ ನಾವು ಈ ಡೈಮಂಡ್ ಜುಬಿಲಿಯ ಇನಾಗ್ರೇಷನ್ ಪೂರೈಸಿದೆವು. ಈ ಇನಾಗ್ರೇಷನ್ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು 60ರ ಸಂಖ್ಯೆಯ ಬೇರೆ ಬೇರೆ ಗುಣಿತದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಪ್ರತಿ ತಿಂಗಳು ನಮ್ಮ KMC ನಮ್ಮ ಡೆಂಟಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರ ಕೊಯ್ಲದಲ್ಲಿ ನಡೀತಾ ಇದೆ. ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಚೇತನ ಆಸ್ಪತ್ರೆ ಹಾಗೂ ನಜೀರ್ ಕ್ಲಿನಿಕ್ ನ ವತಿಯಿಂದ ಪ್ರತಿ ತಿಂಗಳು ಉಚಿತ ಆರೋಗ್ಯ ಶಿಬಿರ, ECG, ಡಯಾಬಿಟಿಸ್, ಆಸ್ತಮಾ, ಮಕ್ಕಳ ಆರೋಗ್ಯ, ಮಧುಮೇಹ ಶಿಬಿರ, ಎಲುಬು ಸಾಂದ್ರತೆ, ಥೈರಾಯ್ಡ್, ನ್ಯೂರೋಪತಿ ಶಿಬಿರ, ಹೋಮಿಯೋಪತಿ ಶಿಬಿರ ಹಾಗೂ ಸಾಕಷ್ಟು ಉತ್ತಮವಾಗಿ 2 ಮುಖ್ಯ ಮೆಗಾ ಕ್ಯಾಂಪ್ಗಳು ನಮ್ಮ ಈ ಪೀರಿಯಡ್ ನಲ್ಲಿ ನಡೆಯಿತು. ಸೊ ಒಂದು ನಮ್ಮ ಗೌಡ ಸಮಾಜದಲ್ಲಿ ನಮ್ಮ ರೋಟರಿ ಗವರ್ನರ್ ಉಪಸ್ಥಿತಿಯಲ್ಲಿ ಒಂದು ಚಿಕಿತ್ಸಾ ಶಿಬಿರ ಅತ್ಯುತ್ತಮವಾಗಿ ನಡೆದು ಬಂದಿತ್ತು. ಇನ್ನೊಂದು ಶಿಬಿರ ನಮ್ಮ ಅಜ್ಜನಡಕದಲ್ಲಿ ರೊಟೇರಿಯನ್ TB ಸಾಹೇಬ್ ನೇತೃತ್ವದಲ್ಲಿ ಸಾಕಷ್ಟು ಯಶಸ್ವಿಯಾಗಿ ನಡೆಯುವ ಒಂದು ಶಿಬಿರ ಇತ್ತೀಚೆಗೆ ಕಳೆದ 2 ತಿಂಗಳ ನಂತರ ಒಂದು ಆಗಿತ್ತು. ವಿಶೇಷವಾಗಿ ಈ ವರ್ಷ 60 ಲಕ್ಷ ವೆಚ್ಚದಲ್ಲಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮೋಗ್ರಫಿ ಸೆಂಟರ್ ಅನ್ನು ಪ್ರಾರಂಭಿಸುವ ಯೋಜನೆ ನಮ್ಮಲ್ಲಿದೆ. ಅದು ಸ್ಯಾಂಕ್ಷನ್ ಹಂತದಲ್ಲಿದೆ. ರೋಟರಿ DDF ಸಹಕಾರದಂತೆ ನಮ್ಮ ಡಿಸ್ಟ್ರಿಕ್ಟ್ ಗ್ರಾಂಟ್ ನಿಂದ ಒಂದು ಏನು ಕೊಡುಗೆ ಬಂದಿದೆ, ಅದರ ಜೊತೆಗೆ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಪೂರ್ವ ಅವರ ಸಹಯೋಗದೊಂದಿಗೆ ನೆಲ್ಲಿಕಟ್ಟೆಯಲ್ಲಿ ಒಂದು 6 ಲಕ್ಷ ವೆಚ್ಚದ ವಿಶೇಷಚೇತನ ಮಕ್ಕಳಿಗಾಗಿ ಪ್ಲೇ ಹೋಮ್ ಅನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದನ್ನ ಗವರ್ನರ್ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ದರ್ಬೆ ನಯಾ ಚಪಲ್ ಬಜಾರ್ ಸಹಯೋಗದೊಂದಿಗೆ 40,000 ವೆಚ್ಚದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಘಟಕ, ಈ ವಾಟರ್ ಕನ್ಸರ್ವೇಷನ್ ಮಂತ್ ಆದ್ರಿಂದ ಆ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಘಟಕವನ್ನ ಗವರ್ನರ್ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಹೀಗೆ 24-25ರ ಅವಧಿಯಲ್ಲಿ ಸುಮಾರು 65 ಲಕ್ಷ ವೆಚ್ಚದಲ್ಲಿ ನಾವು ಎಲ್ಲ ಕಮ್ಯುನಿಟಿ ಸರ್ವಿಸ್ ಪ್ರೋಗ್ರಾಮ್ಸ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನೊಂದು ಮುಖ್ಯ ಅಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಚಪ್ಪಲ್ಗಳ ವಿತರಣೆ ಮಾಡುವ ಯೋಜನೆ ಹಾಕಲಾಗಿದ್ದು, ಈಗಾಗಲೇ 20 ಅಂಗನವಾಡಿ ಕೇಂದ್ರಗಳಿಗೆ 300 ಮಕ್ಕಳಿಗೆ 60,000 ವೆಚ್ಚದ ಚಪ್ಪಲಿ ವಿತರಣೆ ಮಾಡಲಾಗಿದೆ. ತಾಲೂಕಿನ 60 ಗುಣಿತದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ 60 ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮಕ್ಕೆ ಯೋಜನೆ ಹಾಕಿಕೊಂಡಿದ್ದೇವೆ. ಇನ್ನೊಂದು ಮುಖ್ಯ ಮುಂದಿನ ವರ್ಷಗಳಿಗೆ ಬರುವಂತಹದ್ದು ವೊಕೇಶನಲ್ ಟ್ರೈನಿಂಗ್ ಸೆಂಟರ್. ನಮ್ಮ NRCC ಬಳಿ 60 ಲಕ್ಷ ವೆಚ್ಚದಲ್ಲಿ ಭೂಮಿ ಖರೀದಿಸಿ ನಮ್ಮ ಈ ಎಲ್ಲ ಗ್ಲೋಬಲ್ ಕಾಂಟ್ಯಾಕ್ಟ್ಗಳನ್ನ ಮತ್ತು ವೊಕೇಶನಲ್ ಟ್ರೈನಿಂಗ್ ನಡೆಸುವ ಒಂದು ರೋಟರಿ ವತಿಯಿಂದ ನಡೆಸಲಿಕ್ಕೆ ಯೋಜನೆ ಹಾಕೊಂಡಿದೆ. ಈ ಎಲ್ಲ ಕಾರ್ಯಕ್ರಮ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ 318 ನ ಮುಖಾಂತರ ನಡೀತಿರುವುದು ಬಹಳ ಸಂತೋಷ ಸಿಗುತ್ತೆ. ಇಂದು ಉದ್ಘಾಟನೆ ನಮ್ಮ ಅಫಿಷಿಯಲ್ ಗವರ್ನರ್ ವಿಸಿಟ್ ವರ್ಷಕ್ಕೊಮ್ಮೆ ಆಗುವಂತಹದ್ದು. ಅದಕ್ಕೆ ನಮ್ಮ ಗೌರವಾನ್ವಿತ ರೋಟರಿ ವಿಕ್ರಮ್ ದತ್ ಅವರು ಬಂದಿದ್ದಾರೆ. ಅವರು ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರನ್ನ ಹೃತ್ಪೂರ್ವಕ ಸ್ವಾಗತ ಬಯಸ್ತಾರೆ. 2 ಮಾತು ಪತ್ರಿಕಾ ವರದಿಗಾರರಿಗೆ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಪುತ್ತೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ರೋಟರಿ ಜಿಲ್ಲೆ 3181ರ ಪರವಾಗಿ ಅಭಿನಂದನೆ ಕೊಡ್ತಾ ಇದ್ದೀನಿ. ಮುಖ್ಯ ಕಾರಣ ಅಂದ್ರೆ ಪುತ್ತೂರು ಅಂತ ಹೇಳುವ ಪ್ರದೇಶದಲ್ಲಿ ಒಂದು 60 ವರ್ಷದ ಹಿಂದೆ ನಮ್ಮ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಒಂದು ಸಂಸ್ಥೆ ಅಂದ್ರೆ ಅದು ರೋಟರಿ ಕ್ಲಬ್ ಪುತ್ತೂರು. 60 ವರ್ಷದಲ್ಲಿ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದಲ್ಲದೆ ಹಲವಾರು ಕ್ಲಬ್ಗಳನ್ನು ಈ ಒಂದು ಪ್ರದೇಶದಲ್ಲಿ ಹುಟ್ಟುಹಾಕಲು ಮುಖ್ಯ ಕಾರಣಕರ್ತರು ನಮ್ಮ ಪುತ್ತೂರು ಕ್ಲಬ್. ಆ ಪುತ್ತೂರು ಕ್ಲಬ್ನ ಎಲ್ಲ ಸದಸ್ಯರಿಗೆ ಈ ಒಂದು 60 ವರ್ಷದ ಸಂಭ್ರಮದಲ್ಲಿ ಅವರಿಗೆ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆ ಕೊಡ್ತಾ ಇದ್ದೇನೆ. ಇನ್ನು ನಮ್ಮ ಜಿಲ್ಲೆ ಬಂದ್ರೆ ಇದೊಂದು 4 ಕಂದಾಯವನ್ನು ಒಳಗೊಂಡಂತಹ ಜಿಲ್ಲೆ. ದಕ್ಷಿಣ ಕನ್ನಡ, ಕೊಡಗು ಹಾಗೂ ಮೈಸೂರು ಮತ್ತೆ ಚಾಮರಾಜನಗರ. ಒಟ್ಟಾರೆ 87 ಕ್ಲಬ್. ಈ ವರ್ಷ ಒಂದು 6 ಹೊಸ ಕ್ಲಬ್ಗಳು ಸೇರಿಕೊಳ್ಳಲಿದೆ. ಈ ವರ್ಷ ಮುಗಿಯುವಾಗ ಜೂನ್ 30ಕ್ಕೆ ಮುಗಿಯುವಾಗ ಸುಮಾರು ಒಂದು 94 ಕ್ಲಬ್ಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಕ್ಲಬ್ಗಳು ಇರ್ತವೆ. ಒಟ್ಟಾರೆ 3750 ಸದಸ್ಯರನ್ನು ಒಳಗೊಂಡಂತ ಈ ಜಿಲ್ಲೆಯಲ್ಲಿ ಕಳೆದ 80 ವರ್ಷಗಳಿಂದ ಈ ರೋಟರಿ ಸಂಸ್ಥೆ ಇಲ್ಲಿ ಆರಂಭವಾಗಿದೆ. ಈ ವರ್ಷ ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ 9 ಜಿಲ್ಲಾ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಸಂಧ್ಯಾ ಸುರಕ್ಷಾ ಅಂತ. ಸಂಧ್ಯಾ ಸುರಕ್ಷಾ ಇದರ ಉದ್ದೇಶ ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಬೇಕಾಗುವಂತಹ ಸೌಲಭ್ಯ, ಅವರು ಬಹಳಷ್ಟು ಒಂದು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಅದು ಶೌಚಾಲಯದ ಒಂದು ಕೊರತೆ ಇರ್ಬೋದು, ಅಥವಾ ಒಂದು ರಿಕ್ಲೈನರ್ ಬೆಡ್ ಇರ್ಬೋದು, ಅಥವಾ ವೀಲ್ ಚೇರ್ ಇರ್ಬೋದು,
ವಾಕರ್ ಇರ್ಬೋದು, ಯಾವುದೇ ರೀತಿಯ ಒಂದು ಸಣ್ಣ ಮಟ್ಟದ ತಮ್ಮಿಗೆ ಆಗುವಷ್ಟು ಕೆಲಸಗಳನ್ನು ಕ್ಲಬ್ನ ಮೂಲಕ ಮಾಡ್ತಾ ಬಂದಿದ್ದಾರೆ. ಮತ್ತೆ ಎರಡನೇದಾಗಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್. ಸರ್ವೈಕಲ್ ವ್ಯಾಕ್ಸಿನ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ನಮ್ಮ ಪ್ರಧಾನಮಂತ್ರಿ ಮೋದಿಯವರು 2 ವರ್ಷದ ಹಿಂದೆ ಮತ್ತೆ ಈಗ ಅಮೆರಿಕೆಗೆ ಹೋಗುವಾಗ ಒಂದು ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಮಾಡಬೇಕೆಂಬುದಾಗಿ ಯೋಜನೆ ಹಾಕಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಭಾರತ ಸರ್ಕಾರದ ಮೂಲಕ ಅದರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಅದಕ್ಕೆ ವ್ಯಾಕ್ಸಿನ್ ಒಂದು ಕ್ರಮವನ್ನು ಸರ್ಕಾರದಿಂದ ಜಾರಿಗೊಳ್ಳಬಹುದು. ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆ 3181ರಿಂದ ಈಗಾಗಲೇ ಜಿಲ್ಲಾದ್ಯಂತ ಇದರ ಉದ್ದೇಶ ಏನು ಮತ್ತೆ ಯಾಕೆ ಇದರಿಂದ ಪ್ರಯೋಜನ ಆಗ್ತದೆ ಎಂಬ ಉದ್ದೇಶವನ್ನು ನಾವೆಲ್ಲರೂ ಜನರಿಗೆ ತಿಳಿಸ್ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಕೆಲವು ಕಡೆ ನಾವು ವ್ಯಾಕ್ಸಿನ್ ಪ್ರೋಗ್ರಾಮ್ ಅನ್ನು ಕೂಡ ಆರಂಭಿಸಿದ್ದೇವೆ. ವ್ಯಾಕ್ಸಿನ್ಗೆ ನಿಮಗೆ ಮಾರ್ಕೆಟ್ ನಲ್ಲಿ 1800 ರೂಪಾಯಿ ಇದ್ರೆ ನಮ್ಮ ರೋಟರಿಯ ಮೂಲಕ ಒಂದು ಡೋಸ್ಗೆ 500 ರೂಪಾಯಿ ಮೂಲಕ ನಾವು ಕೆಲವೊಂದು ಕಡೆಯಲ್ಲಿ ಕೊಡ್ತಾ ಬಂದಿದ್ದೇವೆ. ಇದು 2ನೇ ಯೋಜನೆ. ಮತ್ತೆ 3ನೇ ಯೋಜನೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತ. ಇದು ಮುಖ್ಯವಾಗಿ ಇದರ ಉದ್ದೇಶ ಏನಂದ್ರೆ ಎಷ್ಟೋ ಕಾಯಿಲೆಗಳು ಜನರಿಗೆ ಗೊತ್ತಿರುವುದಿಲ್ಲ. ಈ ಕಾಯಿಲೆಗಳು ಬರುವ ಮುಖ್ಯ ಉದ್ದೇಶ ಏನಂದ್ರೆ ನಮ್ಗೆ ನಮ್ಮ ಬ್ಲಡ್ ಪ್ರೆಷರ್ ಇರಲಿ, ಶುಗರ್ ಇರಲಿ, ಇದರ ಅರಿವು ನಮ್ಮಲ್ಲಿ ಇರುವುದಿಲ್ಲ. ಈ ಅರಿವನ್ನು ಮೂಡಿಸುವ, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಮುಖಾಂತರ ಜಿಲ್ಲೆಯಾದ್ಯಂತ ಮಾಡ್ತಾ ಬಂದಿದೆ. ಅದು ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಅಂಗನವಾಡಿಯ ಪುನಶ್ಚೇತನ ಕಾರ್ಯಕ್ರಮ. ಸುಮಾರು ಈ ವರ್ಷ ಒಂದು 300ಕ್ಕಿಂತಲೂ ಮಿಕ್ಕಿದ ಅಂಗನವಾಡಿಯನ್ನು ಈ 4 ಜಿಲ್ಲೆಗಳಲ್ಲಿ ನಾವು ಪುನಶ್ಚೇತನ ಮಾಡಿದ್ದೇವೆ. ಮತ್ತೆ ಜಲಸಿರಿ, ನೀರಿನ ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ತೊಂದರೆಗಳು ಆಗ್ತಾ ಉಂಟು. ಸೊ ಎಲ್ಲ ರೋಟರಿ ಕ್ಲಬ್ಗಳು 87 ಈಗ ಪ್ರಸ್ತುತ ಇರುವ ಕ್ಲಬ್ಗಳು ತಮ್ಮಿಂದ ಆದಷ್ಟು ಸೇವೆ ಈ ಜಲಸಿರಿಯ ಮೂಲಕ ಅದು ಶಾಲಾ, ಕಾಲೇಜು ಮತ್ತೆ ಊರಿನ ಜನರಿಗೆ ಬೇಕಾಗುವ ಒಂದು ಸೌಲಭ್ಯವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತೆ ರೋಡ್ ಸೇಫ್ಟಿ, ಅದರೊಟ್ಟಿಗೆ ಇನ್ನು ಇದು ವನಸಿರಿ, ಗಿಡ ನೆಡುವ ಕಾರ್ಯಕ್ರಮ, ಇಂತಹ 10 ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ರೋಟರಿಯ ಮೂಲಕ ಮಾಡ್ತಾ ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮ್ಮ ಪುತ್ತೂರು ಕ್ಲಬ್, ಮುಖ್ಯವಾಗಿ ಪುತ್ತೂರು ಕ್ಲಬ್ ಕಳೆದ ಒಂದು 10-15 ವರ್ಷಗಳಿಂದ ಸುಮಾರು ಒಂದು 5 ಕೋಟಿ ವೆಚ್ಚದ ಬೇರೆ ಬೇರೆ ಗ್ಲೋಬಲ್ ಗ್ರಾಂಟ್ ಅನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಾದ್ಯಂತ ನೋಡಿದರೆ ಲೇಡಿ ಕ್ವಶನ್ ಮಂಗಳೂರಿನಲ್ಲಿ ಕಳೆದ 6 ವರ್ಷಗಳಿಂದ ಸುಮಾರು 7 ಕೋಟಿ ವೆಚ್ಚದ ಗ್ಲೋಬಲ್ ಗ್ರಾಂಟ್ ನಮ್ಮ ಗಂಡಾಫ್ ಇರ್ಬೋದು, ಲೇಡಿ ಕ್ವಶನ್ ಆಸ್ಪತ್ರೆಯಲ್ಲಿ ಇರ್ಬೋದು, ಒಂದು ಬೇರೆ ಬೇರೆ ತರದ ಒಂದು ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನಮ್ಮ ರೋಟರಿಯ ಡಿಸ್ಟ್ರಿಕ್ಟ್ ನ ಮೂಲಕ ಅಥವಾ ರೋಟರಿಯ ಫೌಂಡೇಶನ್ ಮೂಲಕ ನಾವು ಕೊಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಈಗ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನಾವು 1 ಕೋಟಿಯ ವೆಚ್ಚದ ಹಲವಾರು ಒಂದು ಅಭಿವೃದ್ಧಿಯ ಯೋಜನೆಯನ್ನು ಮಂಗಳೂರಿನಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಮಾಡ್ಲಿಕ್ಕೆ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ. 1-2 ತಿಂಗಳಲ್ಲಿ ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲಿದೆ. ಅದೇ ರೀತಿ ನಮ್ಮ ಶ್ರೀಪತಿ ಹೇಳಿದಾಗೆ ಇಲ್ಲಿ ಪುತ್ತೂರಿನಲ್ಲಿ ಮೆಮೊಗ್ರಾಫಿಕ್ ಸೆಂಟರ್ ಬರಲಿಕ್ಕೆ ಇದೆ. ಸುಮಾರು ಒಂದು 50 ಲಕ್ಷ ವೆಚ್ಚದ ಒಂದು ಮೆಮೊಗ್ರಾಫಿಕ್ ಸೆಂಟರ್. ಅದೇ ರೀತಿ ಮೈಸೂರು ಕಡೆಯಲ್ಲಿ ಪುನಃ ಒಂದು 1.5 ಕೋಟಿಯ ಒಂದು ಲ್ಯಾಪ್ರೋಸ್ಕೋಪಿಕ್ ಸೆಂಟರ್ ಅಲ್ಲಿ ಅಮೃತ ಒಂದು ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಇದ್ದೇವೆ. ಸೊ ಒಟ್ಟಾರೆ ಈ ವರ್ಷ ಸಾಧಾರಣವಾಗಿ ಒಂದು 3-3.5 ಕೋಟಿ ವೆಚ್ಚದ ಕಾರ್ಯಕ್ರಮಗಳು ಇಡೀ ನಮ್ಮ ಜಿಲ್ಲೆಯಲ್ಲಿ ಬರ್ಲಿಕ್ಕಿದೆ. ಇದಕ್ಕೆಲ್ಲ ಸಹಕಾರ ಮಾಡಿದಂತ ನಮ್ಮ ಜಿಲ್ಲೆಯ ಎಲ್ಲ ರೋಟರಿ ಮಿತ್ರರಿಗೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆ ಕೋರುತ್ತಾ, ವಿಶೇಷವಾಗಿ ಇವತ್ತು 60ನೇ ವರ್ಷದ ಒಂದು ಆಚರಣೆ, ಒಂದು ಸಂಭ್ರಮದಲ್ಲಿ ಪುತ್ತೂರು ಕ್ಲಬ್ ಇದೆ. ನಮ್ಮ ಮುಂದಿನ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಕೂಡ ಇದ್ದಾರೆ. ಸೊ ಈ ಇಬ್ಬರ ನೇತೃತ್ವದಲ್ಲಿ ಈಗಾಗಲೇ ಜನವರಿಯಿಂದ ನಿರಂತರವಾದ ಕಾರ್ಯಕ್ರಮಗಳು ಪುತ್ತೂರು ಕ್ಲಬ್ನ ಮೂಲಕ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಒಂದು ವರ್ಷ 60ನೇ ವರ್ಷ ಏನು ಹೇಳ್ತೇವೆ ಡೈಮಂಡ್ ಇಯರ್, ಅದು ಪುತ್ತೂರಿನ ಜನತೆಗೆ, ಪುತ್ತೂರಿನ ರೋಟರಿ ಕ್ಲಬ್ನವರಿಗೆ ಒಂದು ನೆನಪಿಡುವಂತ ಒಂದು ವರ್ಷ ಆಗಲಿ ಎಂಬ ಆಶಯದೊಂದಿಗೆ ಬಂದಂತ ಎಲ್ಲ ನನ್ನ ರೋಟರಿ ಮಿತ್ರರು ಮತ್ತೆ ಮಾಧ್ಯಮ ಮಿತ್ರರಿಗೆ ಜಿಲ್ಲೆ ಪರವಾಗಿ ಅಭಿನಂದನೆ ಕೋರುತ್ತಾ ಅವಕಾಶ ನಮ್ಮ ಇವರ ಆಸ್ಪತ್ರೆ ಪ್ರಗತಿಯಲ್ಲಿ ಆಗ್ತಾ ಇದೆ. ಅವರು ಒಂದು ವಿಭಾಗವನ್ನು ನಮ್ಮ ರೋಟರಿ ಸಂಸ್ಥೆಗೆ ಒಂದು ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದೇವೆ. ಆ ಒಂದು ಬೇರೆ ಒಂದು ವ್ಯವಸ್ಥೆಯಲ್ಲಿ ಅವರು ನಮ್ಮ ಮತ್ತೆ ರೋಟರಿ ಮತ್ತೆ ಆಸ್ಪತ್ರೆಯ ಮೂಲಕ ಒಂದು MOUನ ಮೂಲಕ ಅದನ್ನು ನಮಗೆ ಕೊಡ್ತಾ ಇದ್ದಾರೆ. ಅದು ಉಚಿತವಾಗಿರ್ತದೆ. BPL ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ನಾವು ಮೆಮೊಗ್ರಫಿ ಮಾಡಿದ್ದಾರೆ. ಅದಕ್ಕೆ ಅನುಕೂಲ ಇಲ್ಲ ಟೆಸ್ಟ್ ಅಂತ ಉಚಿತವಾಗಿ. ಖಾಸಗಿ ಆಸ್ಪತ್ರೆಗಳು ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆರೋಪ. ಆ ನಡುವೆ ಇದರಲ್ಲಿ ಏನಿಲ್ಲ, ಇದರಲ್ಲಿ ಅಷ್ಟು ಟ್ರಾನ್ಸ್ಪರೆಂಟ್. ಯಾಕಂದ್ರೆ ರೋಟರಿ ಸಂಸ್ಥೆ ಆಗಿ ಇದಕ್ಕೆ ಪ್ರತಿ ವರ್ಷ ಇದಕ್ಕೆ ಇನ್ಸ್ಪೆಕ್ಷನ್ ಕೂಡ ಆಗ್ತದೆ. ಈಗ ಇವರ ಐ ಬ್ಯಾಂಕ್ ಇದೆ, ಐ ಬ್ಯಾಂಕಿಗೆ ಮೊನ್ನೆ ನಮ್ಮ ರೋಟರಿ ಸಂಸ್ಥೆದ ಇನ್ಸ್ಪೆಕ್ಷನ್ ಆಗ್ತದೆ. ಇವತ್ತು ನಾನು ಕೂಡ ಬಂದ ಒಂದು ಉದ್ದೇಶ ಇದೆ,
ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಪುತ್ತೂರು ಕ್ಲಬ್ ಈ 1.5 ವರ್ಷದಲ್ಲಿ ನಮ್ಮ ಐ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಸಾಧಾರಣ 2 ಕೋಟಿ ವೆಚ್ಚ ಆಗಿದೆ. 2 ಕೋಟಿಯಲ್ಲಿ 1 ಕೋಟಿ ಪುತ್ತೂರು ಕ್ಲಬ್ನ ಸದಸ್ಯರಿಂದ ಬಂದಿದೆ, 1 ಕೋಟಿ ನಮ್ಮ ರೋಟರಿಯ ಗ್ಲೋಬಲ್ ಫಂಡ್ ಬಂದಿದೆ. ಇದನ್ನು ನೇತ್ರಾಲಯ, ನಮ್ಮ ಪ್ರಸಾದ್ ನೇತ್ರಾಲಯ ನಡೆಸ್ತಾ ಬರುವುದು. ಪ್ರಸಾದ್ ನೇತ್ರಾಲಯದಲ್ಲಿ ಇದುವರೆಗೆ 400 ಕಾಟ್ರಾಕ್ಟ್ ಸರ್ಜರಿ, ಆ 400 ಕಾಟ್ರಾಕ್ಟ್ ಸರ್ಜರಿಯಲ್ಲಿ ಸಾಧಾರಣವಾಗಿ 237 ಕಾಟ್ರಾಕ್ಟ್ ಸರ್ಜರಿ ಫ್ರೀ ಆಗಿ ಮಾಡಿದ್ದಾರೆ. 237 ಅದರ ದಾಖಲೆಗಳು, ಅದರ ಎಲ್ಲ ವಿವರಗಳು ನಮ್ಮಲ್ಲಿ ಇದೆ. 237 ಅಂದ್ರೆ ಸಾಧಾರಣ ಇದು ಒಂದು 15-16 ಸಾವಿರ ಒಂದು ಕಾಂಟ್ರಾಕ್ಟ್ ಸರ್ಜರಿಗೆ ಆದ್ರೆ ಅದು ಅಪ್ರಾಕ್ಸಿಮೇಟ್ ಒಂದು 40 ಲಕ್ಷದ ಇದಾಯಿತು. ಅದರೊಟ್ಟಿಗೆ 1,500 ಜನರ ಉಚಿತ ಕಣ್ಣಿನ ತಪಾಸಣೆ, ಮತ್ತೆ ಅವರಿಗೆ ಕೆಲವರಿಗೆ ಏನೆಲ್ಲ ಕನ್ನಡಕದ ವ್ಯವಸ್ಥೆ ಬೇಕು. ಕನ್ನಡಕ ಅಂದ್ರೆ ಒಂದು 5,000, 6,000 ಆ ರೀತಿಯದಲ್ಲ, ಒಂದು ನಿರ್ದಿಷ್ಟವಾದ ಒಂದು ಮೊತ್ತ ಇದೆ. ಆ ಮೊತ್ತದ ಒಳಗಡೆ ನಮ್ಮ ಕನ್ನಡದ ಉಚಿತ ತಪಾಸಣೆ, ಉಚಿತ ಕೊಡುವಂತ ಕಾರ್ಯಕ್ರಮವನ್ನು ಪುತ್ತೂರು ಕ್ಲಬ್ಬಿನ ಮೂಲಕ ಆಗಿದೆ. ಒಟ್ಟಾರೆ ಈ ಪ್ರಾಜೆಕ್ಟ್ ನಲ್ಲಿ ಇದುವರೆಗೆ ನಾನು ಹಾಕಿದ ಅಂಕಿಅಂಶದ ಪ್ರಕಾರ ಸಾಧಾರಣವಾಗಿ 45 ಲಕ್ಷ ರೂಪಾಯಿ ಈಗಾಗಲೇ ತಲುಪುವಂತ ಒಂದು, ಯಾರಿಗೆ ಬೆನಿಫಿಷಿಯರಿ ಅವರಿಗೆ ತಲುಪುವ ವ್ಯವಸ್ಥೆಯನ್ನು ಪುತ್ತೂರು ಕ್ಲಬ್ಬಿನ ಮೂಲಕ ಪ್ರಾಮಾಣಿಕವಾಗಿ ಆಗಿದೆ. ಫಾರ್ವರ್ಡ್ ಆಗಿದೆ. ಈಗ ನಾವು ಅದಕ್ಕೆ ಅಪ್ರೂವಲ್ಗೆ ನಾವು ವೇಟ್ ಮಾಡ್ತಿದ್ದೆ. ಅದಕ್ಕೆ ಬೇಕಾಗುವಂತೆ ಏನೆಲ್ಲ ಪ್ರೋಸೆಸ್ ಬೇಕು ಅದೆಲ್ಲ ಆಗ್ತಾ ಬಂದಿದೆ. ಒಂದು ಮೋಸ್ಟ್ ಪ್ರಾಬಲಿ ಒಂದು ಈ ತಿಂಗಳ ಕಡೆಯ ಒಳಗಡೆ ಅಥವಾ ಏಪ್ರಿಲ್ 15 ತಾರೀಕಿನ ಒಳಗಡೆ ಅಪ್ರೂವ್ ಬರುವುದು. ಅಪ್ರೂವ್ ಬಂದ ತಕ್ಷಣ ಇವರು ಕೆಲಸ ಶುರು ಮಾಡ್ತಾರೆ. ಆ ಕೆಲಸ ಶುರು ಮಾಡಿದ 1 ತಿಂಗಳ ಒಳಗಡೆ ಆ ಒಂದು ಮೆಮೊಗ್ರಫಿಕ್ ಸೆಂಟರ್ ಲೋಕಾರ್ಪಣೆ ಆಗ್ತದೆ. ಅಂದ್ರೆ ಮೋಸ್ಟ್ ಪ್ರಾಬಲಿ ಜುಲೈ ಒಳಗಡೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಡಯಾಲಿಸಿಸ್ ಸೆಂಟರ್ ಮಾಡಿದ್ದೇವೆ. ಅಲ್ಲಿ ವ್ಯವಸ್ಥೆಗೆ ಅದಕ್ಕೆ ಬೇಕಾಗುವಂತ ತಜ್ಞರು ಬೇಕು. ಆ ತಜ್ಞರು ಇಲ್ಲದೆ ನಾವು ಅಲ್ಲಿ ಕೇವಲ ಒಂದು ಎಕ್ವಿಪ್ಮೆಂಟ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಮಾವರದಲ್ಲಿ ಕೂಡ ಇದೆ, ಅದು ಕೂಡ ರೋಟರಿ ಸಂಸ್ಥೆ ಮೂಲಕ ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು 8 ಡಯಾಲಿಸಿಸ್ ಸೆಂಟರ್ ರೋಟರಿಯ ಗ್ರಾಂಡ್ ಮೂಲಕ ಬಂದಿದೆ ನಮ್ಮ ಸರ್ಕಾರಿ ಆಸ್ಪತ್ರೆ. ಬಹಳ ಉತ್ತಮ. ಮಹಾವೀರದಲ್ಲಿ ಎಜೆ ಆಸ್ಪತ್ರೆ ಮತ್ತೆ ಮಹಾವೀರ ಆಸ್ಪತ್ರೆ ರೋಟರಿಯ ಜಂಟಿ ಆಶ್ರಯದಲ್ಲಿ ನಡೀತಾ ಉಂಟು. ಅದರಲ್ಲಿ BPL ಕಾರ್ಡ್ನವರಿಗೆ 750 ರೂಪಾಯಿ ಸಬ್ಸಿಡಿ ಅವರು ಕೊಡ್ತಾ ಇದ್ದಾರೆ. ಆ 750 ರೂಪಾಯಿ ನಮ್ಮ ರೋಟರಿ ಕ್ಲಬ್ ಪುತ್ತೂರಿನವರು ಎಜೆ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಎಜೆ ಆಸ್ಪತ್ರೆ ಪುನಃ ಅದರಲ್ಲಿ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1,400 ಇದ್ದಾರೆ. BPL ಕಾರ್ಡ್ನವರಿಗೆ 750 ರೂಪಾಯಿ ಪುತ್ತೂರು ಕ್ಲಬ್ ಎಜೆ ಆಸ್ಪತ್ರೆಯವರಿಗೆ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಬಿಲ್ಲಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಬ್ಲಡ್ ಬ್ಯಾಂಕ್ ಮಂಗಳೂರಿನಲ್ಲಿ ನಮ್ದಿದೆ. ಈಗ ಅದನ್ನು NFI ಅವರು ನಡೆಸ್ತಾ ಇದ್ದಾರೆ ಒಂದು. ಮತ್ತೆ ನಮ್ಮ ಚಾಮರಾಜನಗರ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಇದೆ. ಮತ್ತೆ 3ನೇದಾಗಿ ಈಗ ಬಂಟ್ವಾಳದಲ್ಲಿ ರೆಡಿ ಆಗಿದೆ. ಸಾಧಾರಣ 1.5 ಕೋಟಿ ವೆಚ್ಚದ ಬ್ಲಡ್ ಬ್ಯಾಂಕ್ ಅಲ್ಲಿ ರೆಡಿ ಆಗಿದೆ. ಆದ್ರೆ ಅದಕ್ಕೆ ಲೈಸೆನ್ಸ್ ಇದುವರೆಗೆ ಸಿಗ್ಲಿಲ್ಲ. ಆ ಪ್ರೋಸೆಸ್ ನಡೀತಾ ಉಂಟು. ಲೈಸೆನ್ಸ್ ಸಿಕ್ಕಿದ ತಕ್ಷಣ ಆ ಬ್ಲಡ್ ಬ್ಯಾಂಕ್ ಕೂಡ ನಾವು ಇಮಿಡಿಯೇಟ್ಲಿ ಓಪನ್ ಮಾಡ್ತೀವಿ. ಅದಕ್ಕೆ ಬೇಕಾದ ಇದೆಲ್ಲ ಸಿಬ್ಬಂದಿ ವರ್ಗದವರು ಆಲ್ರೆಡಿ ಆಯ್ಕೆ ಮಾಡಿದ್ದೇವೆ. ಸಂಬಳ ಕೂಡ ಕೊಡ್ತಿದ್ದೇವೆ ನಾವು. ಅದ್ರ ಯಾವುದು ಆಂಬ್ಯುಲೆನ್ಸ್, ಬ್ಲಡ್ ಬ್ಯಾಂಕ್ ಆಂಬ್ಯುಲೆನ್ಸ್ ಸಪರೇಟ್ ಪ್ರಾಜೆಕ್ಟ್ 40. ಅದು ಬೇಸಿಕಲಿ ಏನಂದ್ರೆ ನಮ್ಗೆ ಈಗ ಬ್ಲಡ್ ಬ್ಯಾಂಕ್ ಮಾಡಿದ್ರೆ ಸರ್ ನಮ್ಗೆ ಡೋನರ್ ಬೇಕು ಅಂತ ಇದ್ರೆ ನಾವು ವಿಲೇಜ್ ಅಥವಾ ಬೇರೆ ಬೇರೆ ಕಡೆ ಕ್ಯಾಂಪ್ ಮಾಡ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ವ್ಯಾನ್ ನ ಮೂಲಕ ನಾವು ವಿಲೇಜ್ ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿಸಿ ರಕ್ತವನ್ನು ಸಂಗ್ರಹ ಮಾಡಿ ಈ ಬ್ಲಡ್ ಬ್ಯಾಂಕ್ ತರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಆ ಬ್ಲಡ್ ಬ್ಯಾಂಕ್ ವ್ಯಾನ್ ಮೂಲಕ ಆಗ್ತದೆ. ಔಟ್ ಆಫ್ ದ ಬ್ಲಡ್ ಬ್ಯಾಂಕ್ ನಾವು ಏನು ಬ್ಲಡ್ ಕಲೆಕ್ಟ್ ಮಾಡ್ತೇವೆ, ಹೊರಗಡೆ ಕ್ಯಾಂಪ್ ಮಾಡ್ತೇವೆ. ಆ ಕ್ಯಾಂಪ್ನಲ್ಲಿ ಕಲೆಕ್ಟ್ ಆಗಿದ್ದ ಬ್ಲಡ್ ಅಲ್ಲಿ ಬ್ಲಡ್ ಬ್ಯಾಂಕ್ಗೆ ತಲುಪುವ ತನಕ ಏನೋ ಒಂದು ಅವಘಡ ಆಗದಿದ್ದಾಗೆ ಅದನ್ನ ಮೇಂಟೈನ್ ಮಾಡಿ, ಕೋಲ್ಡ್ ಚೈನ್ ಮೇಂಟೈನ್ ಮಾಡುವ ಹಾಗೆ, ಮತ್ತು ಅದರ ವ್ಯವಸ್ಥೆಯನ್ನ ಜನರೇಟರ್ ಮೂಲಕ ಕರೆಂಟ್ ಪ್ರಾಬ್ಲಮ್ಸ್ ತೊಂದರೆಯನ್ನು ಅವಾಯ್ಡ್ ಮಾಡಿ ಅದನ್ನ ಬ್ಲಡ್ ಬ್ಯಾಂಕಿನ ಒಂದು ಶೇಖರಣೆಗೆ ತಲುಪುವ ಮಟ್ಟಿಗೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಬ್ಲಡ್ ಬ್ಯಾಂಕ್ ಆಂಬ್ಯುಲೆನ್ಸ್ ತುಂಬಾ ಪ್ರಯೋಜನ ಆಗಿದೆ. ನಾವು ಕಳೆದ 2 ವರ್ಷಗಳಿಂದ ಏನು ಈ ಆಂಬ್ಯುಲೆನ್ಸ್ ಪ್ರಾರಂಭ ಆಯಿತು, ಆ ಒಂದು ಪ್ರತಿಯೊಂದು ಶಿಬಿರದಲ್ಲಿ ಹೊರಗಡೆ, ನಮ್ಮ ಪುತ್ತೂರಿನ ಹೊರಗಡೆ ನಾವು ಏನು ಶಿಬಿರ ಬ್ಲಡ್ ಡೊನೇಷನ್ ಶಿಬಿರ ಮಾಡ್ತಾ ಇದ್ದೇವೆ, ಆ ಬ್ಲಡ್ ಬ್ಯಾಂಕಿನ ಒಳಗಡೆಯೇ ನಮ್ಮ ಬ್ಲಡ್ ಅನ್ನ ಡೊನೇಟ್ ಮಾಡುವ ಎಲ್ಲ ವ್ಯವಸ್ಥೆಗಳು ಈ ಆಂಬ್ಯುಲೆನ್ಸ್ ಅಲ್ಲಿ ಇದೆ. ಈ ಆಂಬ್ಯುಲೆನ್ಸ್ ನಮ್ಮ ಬ್ಲಡ್ ಬ್ಯಾಂಕಿಗೆ ಒಂದು ಅಡಿಷನಲ್ ಸಪೋರ್ಟ್ ಆಗಿ ತುಂಬಾ ಪ್ರಯೋಜನವಾದ ಕೆಲಸ ಮಾಡ್ತಾ ಇದೆ. ಮತ್ತೊಂದು ನೀವು ಹೇಳಿದ ಪ್ರಶ್ನೆ, ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಅಲ್ಲಿ ಫಿಸಿಯೋಥೆರಪಿ ಸೆಂಟರ್ ನಮಗೆ ಈಗ ಪ್ರಪೋಸಲ್ ಬಂದಿದೆ. ಆ ಫಿಸಿಯೋಥೆರಪಿ ಸೆಂಟರ್ ಅನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಹೊಸ ಒಂದು ರೂಪ್ ಕೊಡುವಲ್ಲಿ ನಮಗೆ ಅದರ ಒಂದು ಇಲ್ಲಿಯ ಕ್ಲಬ್ಬಿನ ಮೂಲಕ ಬಂದಿದೆ. ಖಂಡಿತವಾಗಿಯೂ ನನ್ನ ಅವಧಿ ಜುಲೈ 1ಕ್ಕೆ ಮುಗಿಯುತ್ತದೆ. ಅದರ ಮುಂಚೆ
ಸರಿಯಾದ ನನಗೆ ಅದರ ಒಂದು ಪ್ರಾಜೆಕ್ಟ್ ಬಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ರೋಟರಿ ಮಾಡಿ. ಅಲ್ಲ ಮುಖ್ಯವಾಗಿ ಇಲ್ಲ, ಇಲ್ಲಿ ಆ ರೀತಿ ಆಗುದಿಲ್ಲ ಸರ್. ಯಾಕಂದ್ರೆ ಅಲ್ಲ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ರೋಗಿಯನ್ನ. ಮಂಗಳೂರಿಗೆ ಶಿಫ್ಟ್ ಮಾಡುವಾಗ ಇಲ್ಲಿ ಏನೂ ನೋಡದ ವ್ಯಕ್ತಿ ಕೂಡ 20,000 ಬಿಲ್ ಅನ್ನ ಮಾಡಿ ತರಿಸ್ಕೊಳ್ಳಿ ಗೌರವವೇ ಅಂತದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ಇಲ್ಲಿ ನೋಡಿ, ಮುಖ್ಯವಾಗಿ ಈ ನಮ್ಮ ಎಂತ ಯೋಜನೆಗಳು ಇದೆಲ್ಲ ಸಣ್ಣ ಮಟ್ಟದ ಯೋಜನೆ. ನೀವು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದ್ರೆ ಬ್ಲಡ್ ಬ್ಯಾಂಕ್, ಬ್ಲಡ್ ಎಲ್ರಿಗೂ ಬೇಕಾಗ್ತದೆ, ಅದು ಸಂಗ್ರಹ ಮಾಡಿ ನಿಮ್ಗೆ ಗೊತ್ತಿದೆ ಅದರ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂತ. ಅದೇ ರೀತಿ ಡಯಾಲಿಸಿಸ್ ಕೂಡ ಎಲ್ರಿಗೂ ಗೊತ್ತಿರುವ ವಿಚಾರ. ಸಾಧಾರಣವಾಗಿ 1,400 ಅದರ ಖಾಸಗಿ ಆಸ್ಪತ್ರೆ ಇರ್ತದೆ. ಸೊ ಗವರ್ಮೆಂಟ್ ಆಸ್ಪತ್ರೆ ನಾವು ಧರ್ಮಕ್ಕೆ ರೋಟರಿ ಮೂಲಕ ಒಂದು ಸಾಧಾರಣ 3/4 ವರ್ಷದಲ್ಲಿ ಏನು ಎಕ್ವಿಪ್ಮೆಂಟ್ ಇದೆ ರೋಟರಿ ಮೂಲಕ ಬರ್ತದೆ. ಮತ್ತೆ ಒಂದು 3 ಮೆಷಿನ್ ನಮ್ಮ ಡಯಾಲಿಸಿಸ್ ಮೆಷಿನ್ ಇಲ್ಲಿ ಮಹಾವೀರದಲ್ಲಿದೆ. ಅವರು ಕೂಡ ನಿಮ್ಗೆ ಯಾವಾಗ ಬೇಕಾದ್ರೂ ಒಂದು ನೋಡ್ಬೋದು. ಅದೊಂದು 750 ರೂಪಾಯಿ ಒಳಗಡೆ ಜನರಿಗೆ ತಲುಪುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಫಿಸಿಯೋಥೆರಪಿ ಸೆಂಟರ್ ಮುಂದಿನ ದಿನಗಳಲ್ಲಿ ಬಂದ್ರೆ ಅದು ಕೂಡ ಆಲ್ಮೋಸ್ಟ್ ಉಚಿತವಾಗಿ ಇರ್ತದೆ. ಮತ್ತೆ ಮೆಮೊಗ್ರಫಿ ಕೂಡ ಹಾಗೆ ನಿಮ್ಗೆ ಗೊತ್ತಿರ್ಬೋದು, ಅದರ ಅಷ್ಟು ದೊಡ್ಡ ವೆಚ್ಚದ ಅದು ಟೆಸ್ಟ್ ಇರುವುದಿಲ್ಲ. ಒಂದೇ ಸಮಸ್ಯೆ ಏನಂದ್ರೆ ಜನರಿಗೆ ಇಲ್ಲಿವರೆಗೆ ಮಂಗಳೂರಿಗೆ ಹೋಗ್ಬೇಕಾಗ್ತದೆ ಅದೇ ಟೆಸ್ಟ್ಗೆ. ಸೊ ಇಲ್ಲಿ ಬಂದ್ರೆ ಅಟ್ಲೀಸ್ಟ್ ಒಂದು BPL ಕಾರ್ಡ್ ಹೋಲ್ಡರ್ಗೆ ಗೊತ್ತಿರ್ಬೋದು. ನೀವು ಅಂತ BPL ಕಾರ್ಡ್ ಹೋಲ್ಡರ್ ನಿಮ್ಗೆ ಅನುಭವ ಇರ್ತದೆ ಮಾತ್ರಗಂಟೆ ನನ್ನಿಂದ ಜಾಸ್ತಿ. ಖಂಡಿತವಾಗಿ ಅವರ ಮೂಲಕ ನಿಮ್ಗೆ ಗೊತ್ತಾಗ್ಬೋದು. ಮತ್ತೆ ರೋಟರಿಯಲ್ಲಿ ಒಂದು ಸರಿಯಾದ ಒಂದು ವ್ಯವಸ್ಥೆ ಇದೆ, ನಾವು ಮಾಡುದಲ್ಲ. ಅದು ಒಂದು ಸಣ್ಣ ವ್ಯತ್ಯಾಸಗಳಿದ್ರು ಅವರು ಮುಂದೆ ನಮ್ಗೆ ಗ್ರಾಂಟ್ ಕೊಡುದಿಲ್ಲ. ಈಗ ಬರುವ ವರ್ಷ ಗವರ್ನರ್ಗೆ ರೋಟರಿ ಜಿಲ್ಲೆಗೆ ಒಂದು ಹಣ ಬರಬೇಕು ಅಂತಿದ್ರೆ ಈ ವರ್ಷದ ಹಿಂದೆ ಆದಂತ ಏನೆಲ್ಲ ವ್ಯವಸ್ಥೆಗಳಿವೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು, ಪೂರಕವಾದ ಅದು ಏನು ಅಕೌಂಟ್ಸ್ ಇದೆ ಅದನ್ನು ಕೊಟ್ರೆ ಮಾತ್ರ ಮುಂದಿನ ಗವರ್ನರಿಗೆ ಹಣ ಬರ್ತದೆ, ಇಲ್ಲದ್ರೆ ಬರುದಿಲ್ಲ. ಸೊ ಈ ವ್ಯವಸ್ಥೆ ನಾವು ಮಾಡುದಲ್ಲ, ಅದನ್ನು ನೋಡುವವರು ಬೇರೆ ಜನ ಇದ್ದಾರೆ. ಇಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿ, ಯಾವುದೇ ಒಂದು ಕಮಿಷನ್ ಆಗಲಿ ಅಂತ ವ್ಯವಸ್ಥೆ ರೋಟರಿಯಲ್ಲಿ ನಡೆಯುವುದಿಲ್ಲ. ಯಾಕಂದ್ರೆ ಇದು ನಮ್ಮದೇ ಹಣ ಇರುವಾಗ ಅಂತ ವ್ಯವಸ್ಥೆಗೆ ನಾವು ಅದಕ್ಕೆ ಸಪೋರ್ಟ್ ಕೂಡ ಮಾಡೋದಿಲ್ಲ, ಮತ್ತೆ ಆಗುವುದು ಕೂಡ. ಪುತ್ತೂರು ಮ್ಯಾಮೋಗ್ರಫಿ ಸೆಂಟರ್, ನಿಮ್ಮ ಕ್ಲಾರಿಫಿಕೇಶನ್ಗೆ ಇದು ನಾವು ಜಾಗ ಮಾತ್ರ ರೋಟರಿಗೆ ಕೊಡ್ತಾ ಇದ್ದೇವೆ. ಇದರ ರನ್ನಿಂಗ್ ಆಫ್ ದ ಇನ್ಸ್ಟಿಟ್ಯೂಷನ್ ವಿಲ್ ಬಿ ಡನ್ ಬೈ ಓನ್ಲಿ ರೋಟರಿ ಕ್ಲಬ್ ಪುತ್ತೂರು, ನಾಟ್ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಮಗೆ ಇದರ ಮೊದಲು ನಾವು ಲೊಕೇಶನ್ ಮಾಡುವಾಗ ಫಸ್ಟ್ ನಮ್ಮ ಚಾಯ್ಸ್ ಇರುವಂಥದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇದು ಟ್ರೈನ್ಡ್ ಮ್ಯಾಮೋಗ್ರಫಿ ಟೆಕ್ನಿಕ್ಸ್ ನಮಗೆ ಸಿಗುದಿಲ್ಲ. ಆದ್ದರಿಂದ ಅದು ಮೆಷಿನ್ ತಗೊಂಡು 2 ವರ್ಷದಲ್ಲಿ ಹಾಳಾಗುವ ಸಂದರ್ಭ ಇರುವುದರಿಂದ ನಾವು ಇದನ್ನ ಪುತ್ತೂರಿನ ರೋಟರಿ ಟ್ರಸ್ಟ್ ಹಾಲ್ ಏನೊಂದು ಅವಶ್ಯಕತೆ ಇತ್ತು, ಅದರಲ್ಲಿ ಮಾಡಲಿಕ್ಕೆ ನಾವು ಯೋಜನೆ ಮಾಡಿದ್ದೆವು. ಅದರಲ್ಲಿಯೂ ನಮ್ಮ ARB ಲೈಸೆನ್ಸ್, ನಮ್ಮ ರೇಡಿಯೇಷನ್ ಸಂಬಂಧ ಲೈಸೆನ್ಸ್ ಅಲ್ಲಿ ಸಿಗುವುದಿಲ್ಲ. ಆದ್ದರಿಂದ ಕೊನೆಗೆ ನಮ್ಮ ಈ ಪುತ್ತೂರಿನ ಹಾಸ್ಪಿಟಲ್ನ ಒಂದು 250 ಸ್ಕ್ವೇರ್ ಫುಟ್ ನ್ಯೂಟ್ರಲ್ ಪ್ಲೇಸ್ ಅನ್ನ ನಮ್ಮ ರೋಟರಿಗೆ 10 ವರ್ಷ ಲೀಸ್ ಫ್ರೀ ಆಗಿ ಕೊಟ್ಟು, ಏನು ಇದು ಬಾಡಿಗೆ ಇಲ್ಲದೆ ಫ್ರೀ ಆಗಿ ಕೊಟ್ಟು ರೋಟರಿ ಕ್ಲಬ್ ವತಿಯಿಂದ ಇದನ್ನ ನಡೆಸುವ ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ. ಮತ್ತೆ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ರೋಟರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಿದ್ರೆ ಅವ್ರು ಡಾಕ್ಯುಮೆಂಟ್ ನೋಡ್ತಾರೆ. ಈಗ ಪ್ರಗತಿ ಹಾಸ್ಪಿಟಲ್ ನ ಓನರ್ ಇವರು ಡಾಕ್ಟರ್ ಶ್ರೀಪದ್ರಾಯರು ಮತ್ತೆ ರೋಟರಿ ಕ್ಲಬ್ ಇದ್ದಾರೆ. ಸೊ ಫಸ್ಟ್ ಇಷ್ಟು ಡಿಲೇ ಆಗ್ಲಿಕ್ಕೆ ಒಂದು ಕಾರಣ ಅದು ರೋಟರಿ ಅವರು ಒಂದು 10 ಸಲ ಎನ್ಕ್ವೈರಿ ಮಾಡಿದ್ದಾರೆ. ಆ ಪ್ರಗತಿ ಹಾಸ್ಪಿಟಲ್ ಇವರಿಗೆ ಏನಾದ್ರು ವೈಯಕ್ತಿಕ ಲಾಭ ಉಂಟಾದ ಇವರ ಹೆಸರನ್ನು ತೆಗೆದು ಆ ಟ್ರಸ್ಟ್ ಇರಲ್ಲಿ MOU ಅಲ್ಲಿ ಅವರ ಕ್ಲಬ್ಬಿನ ಬೇರೆ ಸದಸ್ಯರನ್ನು ಹಾಕಿ ಹೀಗೆ ಮುಂದೆ ಹೋಗುವಂತ ವ್ಯವಸ್ಥೆ ಆಗಿದೆ. ಸೆಪರೇಟ್ ಅದನ್ನ ಆ ನಂತರ ಅದನ್ನು ರಿನ್ಯೂವಲ್ ಆಗಿದೆ 10 ವರ್ಷ ಅದರಲ್ಲಿ. ಅದೇ ನಾನು ಈಗ ಬರುವಾಗ ನಾನು ಇಲ್ಲಿ ನೋಡಿದೆ, ರೋಟರಿಯಿಂದ ಸಾಧಾರಣ 1 ಕೋಟಿಯ ನಾವು ಅಲ್ಲಿ ಎಕ್ವಿಪ್ಮೆಂಟ್ ಹಾಕಿದ್ದೇವೆ. ಈಗ ನಾನು ಮಂಗಳೂರಿನವ, ನನಗೆ ಮತ್ತೆ ಪುತ್ತೂರಿಗೆ ಬಾಂಧವ್ಯ ಅಂತ ರೋಟರಿಯ ಮೂಲಕ ಮಾತ್ರ ಬಾಂಧವ್ಯ. ಸೊ ನಾನು ಅಲ್ಲಿ ಹೋಗಿ ಇವತ್ತೆಲ್ಲ ಬಿಲ್ಡಿಂಗ್ ಮತ್ತೆ ಎಲ್ಲ ನೋಡಿದ್ದೇನೆ. ನಾನು ಸುಮಾರು 200 ಜನರಿಗೆ 237 ಜನರಿಗೆ ಫ್ರೀ ಆಫ್ ಕಾಸ್ಟ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ್ದಾರೆ. 237 ಜನರಿಗೆ ಅಂದ್ರೆ ಸಾಧಾರಣ ಒಂದು 40 ಲಕ್ಷ. ಈಗ 1 ಕೋಟಿ ಕೊಟ್ಟದಕ್ಕೆ ನಾವು ರೋಟರಿ ಕೂಡ ಲೆಕ್ಕ ಮಾಡ್ತೇವೆ. ನಾವು ಒಂದು ಎಕ್ವಿಪ್ಮೆಂಟ್ ಹಾಕಿದ್ರೆ ಅಷ್ಟು ಹಣದ ನಮ್ಗೆ ರಿಟರ್ನ್ ಬಂದಿದೆ. ರಿಟರ್ನ್ ಅಂದ್ರೆ ಜನರಿಗೆ ತಲುಪುವ ವ್ಯವಸ್ಥೆ ಆಗ್ಬೇಕು. ನಮ್ಗೆ ಏನು ಇದರಲ್ಲಿ ಸಂಬಂಧ ಏನಿಲ್ಲ. ನಾವು ಬೇಸಿಕ್ಲಿ ಇದು ಪರ್ಫೆಕ್ಟ್ ಆಗಿ ನಡೀಬೇಕು, ತಲುಪುವವರಿಗೆ ಮುಟ್ಬೇಕು. ಆ ಒಂದು ವ್ಯವಸ್ಥೆಗೆ ನಾವು ಮಾತ್ರ ಅಲ್ಲದೆ ಇದರಲ್ಲಿ ಲಾಭಾಂಶ ಆಗಲಿ ಯಾವುದು ನಮಗೂ ಇಲ್ಲ, ಯಾರಿಗೂ ಇಲ್ಲ. ಈ ರೋಟರಿ ಐ ಹಾಸ್ಪಿಟಲ್ ಅನ್ನುವಂಥದ್ದು ಕಳೆದ 2 ವರ್ಷಗಳಲ್ಲಿ ಏನು ನಡೀತಾ ಇದೆ, ಅದರ ಹೇಗೂ ನಡೀತಾ ಇದೆ, ಎಷ್ಟು ಚಾರಿಟಿ ಸಿಗ್ತದೆ ಅನ್ನುವಂಥದ್ದು ರೀಸೆಂಟ್ಲಿ ನಮ್ಮ ರೋಟರಿ ಫೌಂಡೇಶನ್ ಇಂದ ಒಬ್ಬರು ಕ್ಯಾಡರ್ ಅಂತ ಬರ್ತದೆ ಇನ್ಸ್ಪೆಕ್ಷನ್, ಅದರಲ್ಲಿ ಏನು ಮಿಸ್ಅಪ್ರೋಪರೇಷನ್ ಆಗಿದೆಯಾ, ಹಾಸ್ಪಿಟಲ್ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ, ಎಷ್ಟು ನಿಜವಾದ ಚಾರಿಟಿ ಕೊಡ್ತಾರೆ ಅನ್ನುವಂಥ ಇನ್ಸ್ಪೆಕ್ಷನ್ ಇತ್ತೀಚೆಗೆ ನಡೆದಿದೆ.
ಕಳೆದ 2 ವಾರದ ಮೊದಲು ಈ ಕ್ಯಾಡರ್ ಇನ್ಸ್ಪೆಕ್ಷನ್ ಈ ರೋಟರಿ ಐ ಹಾಸ್ಪಿಟಲ್ ಆಗಿದೆ. ಈ ಕ್ಯಾಡರ್ ಇನ್ಸ್ಪೆಕ್ಷನ್ ಅಲ್ಲಿ ನಮ್ಮ ಎಲ್ಲ ಮೆಷಿನ್ಸ್ ಏನು ರೋಟರಿ ಫೌಂಡೇಶನ್ ಬಂದಿದೆ ಅದನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಸಂಪೂರ್ಣ ವರದಿ ಬಂದ ನಂತರ ಮಾತ್ರ ನಿಮ್ಮ ಮ್ಯಾಮೋಗ್ರಫಿಗೆ ಈ ಒಂದು ಪರ್ಮಿಷನ್ ಸಿಗಲಿಕ್ಕಿದೆ. ಸೊ ಇದ್ರ ಬಗ್ಗೆ ರಿಪೋರ್ಟ್ ಈಗಾಗಲೇ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಚಾರಿಟಿಯು ಪ್ರೂವ್ ಆಗಿದೆ. ಇತ್ತೀಚೆಗೆ 400ನೇ ಕೇಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.